ಹಲೋ ಫ್ರೆಂಡ್ಸ್, ನಮಸ್ತೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ನಾನಿವತ್ತೊಂದು ಬೆಸ್ಟ್ ಟಿಪ್ಸ್ ಜೊತೆ ಬಂದಿದ್ದೀನಿ. ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ ಗರ್ಲ್ಸ್ಗೆ ಅಂತ, ಬಾಯ್ಸ್ಗೆ ಅಂತ ಅಲ್ಲ, ಕಾಮನ್ ಆಗಿ ಯಾರೆಲ್ಲ ಬಿಸಿಲಲ್ಲಿ ಓಡಾಡ್ತಿರ್ತೀರಿ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಂತ ಬೆಸ್ಟ್ ಹೋಮ್ ಮೇಡ್ ಕ್ರೀಮ್ ಜೊತೆ ನಾನು ಇವತ್ತು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗಂತೂ ತುಂಬ ಬಿಸಿಲಿದೆ, ಸಾಕಪ್ಪ ಸಾಕು ಅನ್ನಿಸ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಔಟ್ಸೈಡ್ ಹೋಗಿ ಬಂದರೆ ಸಾಕು, ಒಂದು ಲೇಯರ್ ಸ್ಕಿನ್ನು ಫುಲ್ಲು ಟ್ಯಾನ್ ಆಗಿಬಿಟ್ಟಿರುತ್ತೆ. ಸೊ ಹ್ಯಾಂಡ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ತುಂಬಾನೇ ಟ್ಯಾನ್ ಆಗ್ತಾ ಇದೆ. ಅಷ್ಟು ಬಿಸಿಲಿದೆ. ಹಂಗಂತ ಮನೇಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಔಟ್ಸೈಡ್ ಹೋಗಿ ಕೆಲಸ ಮಾಡೋರು ಇರ್ತೀರಿ. ಅವರು ಟ್ಯಾನ್ ಆಯಿತು ಅಂತ ಪ್ರತಿ ಸಲ ಹೋಗಿ ಪಾರ್ಲರ್ ಟ್ಯಾನ್ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಆಗಲಿ ಆಗಲ್ಲ. ಯಾಕಂತಂದ್ರೆ ಯಾವುದೇ ಆಗಲಿ ಲಿಮಿಟಲ್ಲಿ ಮಾಡ್ಕೊಬೇಕು. ಪಾರ್ಲರಲ್ಲಿ ಕೂಡ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಕ್ರೀಮ್ ತಯಾರಿಸಿರೋದ್ರಿಂದ ಅದನ್ನು ಕೂಡ ನಾವು ಪದೇ ಪದೇ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮನೇಲೇ ಸಿಂಪಲ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಮ್ಮ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೋಬೇಕು, ಟ್ಯಾನ್ ಆಗಿರೋ ಸ್ಕಿನ್ನ ಹೇಗೆ ಗ್ಲೋ ಆಗುತ್ತೆ, ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ಒಂಥರ ಕಳೆಗುಂದೋದು ಅಂತಾರಲ್ಲ ಹಾಗಾಗಿರುತ್ತೆ. ಆ ಸ್ಕಿನ್ನು ಕೂಡ ಹೆಂಗೆ ಬ್ರೈಟ್ ಮಾಡ್ಕೊಳ್ಳೋದು, ಸ್ಕಿನ್ ಹೆಂಗೆ ಗ್ಲೋಯಿಂಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಸೊ ಹಾಗೆ ನಾನು ಲಾಸ್ಟ್ ವಿಡಿಯೋಲೊಂದು KSIC ನಂದು ಎಕ್ಸ್ಪೀರಿಯನ್ಸ್ ವಿಡಿಯೋನ ಹಾಕಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ, ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡ್ತೀನಿ. ಹಾಗಿದ್ರೆ ನೋಡ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು 3ರಿಂದ 4 ಸ್ಪೂನಷ್ಟು ಅಕ್ಕಿನ 2 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೀನಿ. 2 ಗಂಟೆಗಳ ಕಾಲ ನೆನೆ ಇಟ್ಟಂತಹ ಅಕ್ಕಿನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋ ಪರ್ಪಸ್ಗೆ ಅಂತಲೇ ನಾನು 2 ಅವರ್ಸ್ ಮುಂಚೆನೇ ನೆನೆ ಇಟ್ಟಿದ್ದೆ. ನೀವು ಕೂಡ 2 ಅವರ್ಸ್ ನೆನೆಸಿಟ್ಟು ಆಮೇಲೆ ಈ ಕ್ರೀಮ್ನ ಮಾಡ್ಕೋಬೇಕಾಗತ್ತೆ. ಸೊ ಆ ನೆನೆಸಿಟ್ಟಂತಹ ಅಕ್ಕಿನ ಹೀಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ತುಂಬ ಇವಾಗ ಹಾಲು ಎಲ್ಲ ತೆಳು ಇರುತ್ತಲ್ಲ, ಹಾಗೆ ನೀರು ದೋಸೆ ಮಾಡ್ಬೇಕಾರೆಲ್ಲ ತೆಳು ಇರುತ್ತಲ್ಲ, ಹಾಗೆ ತೆಳುವಾಗಿ ರುಬ್ಕೋಬೇಕಾಗಿರುತ್ತೆ. ಸೊ ರುಬ್ಬಿದಾದ್ಮೇಲೂ ಕೂಡ ಅದು ಸ್ವಲ್ಪ ತರಿ ತರಿ ಇರ್ಬೋದು. ಸೊ ಹಾಗಾಗಿ ಅದನ್ನ ನಾವು ಸೋಸ್ಕೊಂಡ್ಬಿಡ್ಬೇಕು. ಸೊ ಸೋಸ್ಕೊಂಡು ಆ ನೀರ್ ತರ ಏನಿರುತ್ತೋ ಆ ಲಿಕ್ವಿಡ್ ಮಾತ್ರ, ಅಕ್ಕಿ ನೀರ್ದು ಏನಿರುತ್ತೋ ಅದನ್ನ ಮಾತ್ರ ತಗೊಂಡು ನಮ್ದು ಫಸ್ಟ್ ಐಟಮ್ ರೆಡಿ ಆಗಿದೆ. ಇವಾಗ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆನ ಮೇಲೆ ಸಿಪ್ಪೆನ ತೆಗೆದು ಒಂದ್ಸಲ ತೊಳ್ಕೊಂಡು ಇವಾಗ ಅದನ್ನ ತುರಿನ ಮಾಡ್ಕೊತಾ ಇದ್ದೀನಿ. ಅದನ್ನ ಚೆನ್ನಾಗಿ ತುರ್ಕೊಂಡು, ನಮ್ಗೆ ಆಲೂಗಡ್ಡೆದು ರಸ ಮಾತ್ರ ಬೇಕಾಗಿರುತ್ತೆ. ಸೊ ಹಾಗಾಗಿ ಅದನ್ನ ತುರಿನ ಮಾಡ್ಕೊಂಡು ಅದನ್ನ ಹಿಂಡ್ಕೊಂಡು ರಸನ ತೆಗೆದಿಟ್ಕೊತಾ ಇದ್ದೀನಿ. ಅಕ್ಕಿ ಮತ್ತೆ ಆಲೂಗಡ್ಡೆ ಇದೆಲ್ಲ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಅಕ್ಕಿನೂ ಅಷ್ಟೇ, ನಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತಿರ್ತೀವಿ ಅದೇ ಅಕ್ಕಿನ ಒಂದು 3-4 ಸ್ಪೂನು ನೀವು ಫಸ್ಟ್ ಟ್ರೈ ಮಾಡೋದಿದ್ರೆ 3-4 ಸ್ಪೂನು ಟ್ರೈ ಮಾಡಿಬಿಟ್ಟು ಫಸ್ಟ್ ಮಾಡ್ಕೊಳ್ಳಿ, ಒಂದು ಅಂದಾಜು ಬರುತ್ತೆ ನಿಮಗೆ. ನಾನು ನೆಕ್ಸ್ಟ್ ಒಂದು ಕಪ್ಪು ಹಾಲನ್ನ ತಗೊಂಡಿಟ್ಕೊಂಡಿದ್ದೀನಿ. ಅನಂತರ 1 ಸ್ಪೂನಷ್ಟು ಕಾರ್ನ್‌ಫ್ಲೋರ್ ಅಂದರೆ ಅಳ್ಜೋಳದ ಹಿಟ್ಟು ಅಂತ ಇರುತ್ತಲ್ಲ, ಅದನ್ನ 1 ಸ್ಪೂನ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ತೆಳುವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಕಾರ್ನ್‌ಫ್ಲೋರ್ಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಮೊಸರನ್ನ ತಗೊಂಡು ಅದನ್ನು ಕೂಡ ಲಿಕ್ವಿಡ್ ಅಂಶ ಎಲ್ಲ ತೆಗೆದು ಈ ರೀತಿ ಗಟ್ಟಿದ ಮಾತ್ರ ಮೊಸರನ್ನ ತಗೊಂಡಿದ್ದೀನಿ. ನೀವು ಲಿಕ್ವಿಡ್ ಕೂಡ ಹಾಕಿದ್ರೂ ಅದು ಕೂಡ ಬೇಯಿಸಿದಾದ್ಮೇಲೆ ಅದು ಕೂಡ ಗಟ್ಟಿ ಆಗತ್ತೆ. ನಾನಿವಾಗ ಏನು ಸೋಸ್ಕೊಂಡಿದ್ದ ನೀರು ಇತ್ತಲ್ಲ, ಅಕ್ಕಿ ನೀರು, ಅದನ್ನ ನಾನು ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನಾವು ಕಮ್ಮಿ ಊರಿಲಿ ಈ ರೀತಿ ಬಿಸಿ ಮಾಡ್ಕೊತಾ ಹೋಗಬೇಕು. ಅದು ಬಿಸಿ ಆಗ್ತಾ ಸ್ವಲ್ಪ ಗಂಟು ಥರ ಆಮೇಲೆ ಒಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ತಿರುಗಿಸ್ಕೊಂಡು ನೀಟಾಗಿ ಬಿಸಿ ಮಾಡ್ಕೊತಾ ಇರಬೇಕು. ಮತ್ತೆ ಅಕ್ಕಿ ನೀರು ಕೂಡ ತೊಳೆದಿದ್ದ ಅಕ್ಕಿ ನೀರನ್ನ ಯೂಸ್ ಮಾಡಬೇಕು. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಆವಾಗ ಕೂಡ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಅಂತಾರೆ. ಅದನ್ನು ಕೂಡ ಟ್ರೈ ಮಾಡಿ, ಅದು ಕೂಡ ಒಳ್ಳೆ ಯೂಸ್ಫುಲ್ ಟಿಪ್ ಅದು. ಹಾಗೆ ನೋಡಿ, ನೋಡ್ತಾ ಇರ್ಬೋದು ಹೆಂಗೆ ಗಟ್ಟಿ ಆಗ್ತಾ ಇದೆ ಅಂತ. ಅಕ್ಕಿ ನೀರನ್ನ ನಾವು ಏನೇ ಗಟ್ಟಿ ಅಂಶ ತೆಗೆದ್ರೂ ಆ ಅಕ್ಕಿ ನೀರು ಬೇಯಿಸಿದಾಗ ಕೂಡ ಇದೇ ರೀತಿ ಗಟ್ಟಿ ಆಗ್ತಾ ಇದೆ. ಅದಕ್ಕೆ ನಾವು ಇವಾಗ ನಾನು ಇದಕ್ಕೆ ತೆಗೆದಿಟ್ಕೊಂಡಿದ್ದಂತಹ ಹಾಲು, 1 ಕಪ್ಪು ಹಾಲು, ಹಸಿ ಹಾಲು, ಯಾವುದೇ ರೀತಿ ಕಾಯಿಸಿಟ್ಕೊಂಡಿದ್ದಂತಲ್ಲ, ಹಸಿ ಹಾಲನ್ನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಕಾರ್ನ್‌ಫ್ಲೋರ್ ಏನು ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು 4 ನಿಮಿಷ ಬೇಯಿಸ್ಕೊತಾ ಇದ್ದೀನಿ.
ಸಾಮಾನ್ಯವಾಗಿ ನಮ್ಮ ಸ್ಕಿನ್ ಕೇರ್ಗೆ ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಹಾಲು, ಹಾಗೆ ಆಲೂಗಡ್ಡೆ ಇದನ್ನೆಲ್ಲ ಕೇಳಿರ್ತೀರಿ. ಕಾರ್ನ್ಫ್ಲೋರ್ ಏನಪ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದಾರಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಕೆಲವರಿಗೆ. ಬಟ್ ಕಾರ್ನ್ಫ್ಲೋರ್ ಏನಂತ ಅಂದರೆ ನಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಇರುತ್ತಲ್ಲ, ಆ ಪೋರ್ಸ್ನ ಕ್ಲೋಸ್ ಆಗೋದಕ್ಕೆ, ಸೊ ಅಲ್ಲಿ ಕವರ್ ಆಗೋದಕ್ಕೆ ನಮಗೆ ಆದಷ್ಟು ಈ ಕಾರ್ನ್ಫ್ಲೋರ್ ಯೂಸ್ ಆಗುತ್ತೆ. ಬೇಕಿದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಆ ಕಾರ್ನ್ಫ್ಲೋರ್ ಎಷ್ಟು ಯೂಸ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂತ. ಹಾಗಾಗಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ತೊಗೊಂಡಿದ್ದೀನಿ. ಇವಾಗ ತುಂಬ ಬಿಸಿಲಿರುತ್ತೆ, ನಾವು ಏನೇ ಸನ್ಸ್ಕ್ರೀನ್ ಲೋಷನ್ಸು ಮಾಯ್ಶ್ಚರೈಸರ್ ಅಂತ ಯೂಸ್ ಮಾಡಿದ್ರೂ ಈ ಬಿಸಿಲಿಗೆ ಎಲ್ಲ ಸ್ವೆಟ್ಟಿಂಗಾಗಿ ನಮ್ಮ ಸ್ಕಿನ್ನು ಟ್ಯಾನ್ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ಹಾಫ್ ಆನ್ ಅವರ್ ಹೋಗಿ ಬಂದರೆ ಸಾಕು, ಒಂದು ಲೇಯರ್ ಸ್ಕಿನ್ನು ಫುಲ್ಲು ಕಂಪ್ಲೀಟಾಗಿ ಟ್ಯಾನ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಿಸಿಲಲ್ಲೆಲ್ಲ ಓಡಾಡ್ತಿರೋರು ನೋಡ್ತಿರ್ಬೋದು ನಿಮ್ಮ ಸ್ಕಿನ್ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಸೊ ಅಷ್ಟು ಟ್ಯಾನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ರೆಮಿಡಿ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನಿವಾಗ ಆಲೂಗಡ್ಡೆನ ಹಿಂಡಿ ರಸ ತೆಗೆದಿಟ್ಕೊಂಡಿದ್ನಲ್ಲ, ಆ ರಸನ ಒಂದು 10 ನಿಮಿಷ ಹಾಗೆ ಇಟ್ಟಾಗ ಆ ರಸ ಕಂಪ್ಲೀಟಾಗಿ ಮೇಲೆ ನೀರು ಥರ ಬಂದು ಕೆಳಗಡೆ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ನಮಗೆ. ಆ ನೀರನ್ನ ಚೆಲ್ಬಿಟ್ಟು ನಾನು ಆ ಕ್ರೀಮ್ ಏನಿತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಮೊಸರು ಎತ್ತಿಟ್ಕೊಂಡಿದ್ನಲ್ಲ, ಆ ಮೊಸರು ಕೂಡ ಹಾಕಿ ನಾನು ಇವಾಗ ಇನ್ನೊಂದು 2 ನಿಮಿಷಗಳ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ಕೋಬೋದು, ಬಟ್ ನಾನು ತಳ ಹಿಡಿದ್ಬಿಡುತ್ತೆ ಅಂದ್ಬಿಟ್ಟು ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕೇ ಯೂಸ್ ಮಾಡ್ಕೊಳ್ಳಿ, ಆದಷ್ಟು ತಳ ಹಿಡಿಯೋದು ತಪ್ಪುತ್ತೆ. ಇಲ್ಲ ನಾನ್ ಸ್ಟಿಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟೀಲ್ ಪಾತ್ರೆನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಂದು 10 to 15 ಮಿನಿಟ್ಸ್ ಟೈಮ್ ಬೇಕಾಗತ್ತೆ ಈ ಕ್ರೀಮ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಬಟ್ ನೀವು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ. ನನ್ನ ಸ್ಕಿನ್ ಹೆಂಗೆ ಅಂತ ಅಂದರೆ, ನಾನು ಈವನ್ ಒಂದು ಫ್ರೂಟ್ ಮಸಾಜ್ ಮಾಡೋದನ್ನು ಕೂಡ ನನಗೆ ಪಿಂಪಲ್ಸ್ ಆಗುತ್ತೆ, ಅಷ್ಟು ಸೆನ್ಸಿಟಿವ್ ಸ್ಕಿನ್ ಅಂದು. ಬಟ್ ಇದನ್ನು ನೀವು ಹಾಕಿ ನಿಮ್ಮದು ಅಷ್ಟೇ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಸ್ಟಾರ್ಟಿಂಗು ಒಂದು 2 ಡೇಸ್ ಪಿಂಪಲ್ಸ್ ಬಂತು, ಅಯ್ಯೋ ಪಿಂಪಲ್ಸ್ ಬಂತಂತ ಹೆದರ್ಕೋಬಾರ್ದು. ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ನು ಪಿಂಪಲ್ಸು ಕೂಡ ಕಮ್ಮಿಯಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು, ಒಂದು ಕ್ರೀಮ್ ರೀತಿ ಹೆಂಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ, ಕ್ರೀಮ್ ರೀತಿ ನಾವು ಮನೇಲೇ ಒಂದು ಕ್ರೀಮ್ ರೆಡಿಯಾಗಿದೆ. ಅದು ಒಂದು 10 ನಿಮಿಷ ಕೂಡ ಹಾಗೆ ಇಟ್ಟ ಮೇಲೆ ಫುಲ್ಲು ತಣ್ಣಗಾದ ನಂತರ ನಾನು ಒಂದು 3 ವಿಟಮಿನ್ ಇ ಕ್ಯಾಪ್ಸಲ್ಸ್ ಇದೆಯಲ್ಲ ಅದನ್ನು ನಾನು ಆ ಕ್ಯಾಪ್ಸಲ್ಸ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಕಂಪ್ಲೀಟಾಗಿ ಎಲ್ಲ ತಣ್ಣಗಾದ ನಂತರ ನಮಗೊಂದು ಮ್ಯಾಜಿಕಲ್ ಕ್ರೀಮ್ ರೆಡಿಯಾಗಿದೆ. ಹೌದು, ಇದು ಮ್ಯಾಜಿಕಲ್ ಕ್ರೀಮ್ ಅಂತಲೇ ಹೇಳಬೇಕು, ಏಕೆಂದರೆ ಅಷ್ಟು ಯೂಸ್ಫುಲ್ ಇದೆ. ಇದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಆವಾಗ ಇದ್ರ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಕೈಗೇ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಅಲ್ಲಿ ವ್ಯತ್ಯಾಸ ಕೂಡ ನೋಡ್ಬೋದು, ನಿಮಗೇನಾದರೂ ಅಲ್ಲಿ ಹೆಂಗೆ ಚೇಂಜಸ್ ಅನ್ನಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇದನ್ನು ಬಿಟ್ಟು ಒಂದು 15 ಮಿನಿಟ್ಸ್ ಆದ್ರೂ ಬಿಡಬೇಕು. ನಾನು ಅಲ್ಲಿ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಬಿಟ್ಟು ತೋರಿಸ್ತಿದ್ದೀನಿ, ಆದರೂ ಕೂಡ ಅಷ್ಟು ಚೇಂಜಸ್ ಕಾಣಿಸ್ತಾ ಇದೆ. ಇದನ್ನು ನೀವು ಒಂದು ಸಲ ಮಾಡಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 10 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂದರೆ ಓನ್ಲಿ 2 ಡೇಸ್ ಯೂಸ್ ಮಾಡ್ಕೋಬೋದು ಅನಿಸುತ್ತೆ. ಇಲ್ಲ ನಿಮಗೆ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ನಾವು ರೆಗ್ಯುಲರಾಗಿ ದಿನ ಬಿಡ್ತೀನಿ ಇಲ್ಲ ಡೈಲಿ ಯೂಸ್ ಮಾಡ್ತೀನಿ ಅಂದರೆ ಒಂದು ಸಲ ಮಾಡಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು 10 ಡೇಸ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮಿನಿಟ್ಸ್ಗಳ ಕಾಲ ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ. 5 ಮಿನಿಟ್ಸ್ ಮಸಾಜ್ ಮಾಡಿ 5 ಮಿನಿಟ್ಸ್ ಹಾಗೆ ಬಿಟ್ಟರೆ ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆಫ್ಟರ್ 10 to 15 ಮಿನಿಟ್ಸ್ ನೀವು ವಾಶ್ ಮಾಡ್ಕೋಬೋದು. ಈ ರೀತಿ ಪ್ರತಿದಿನ ನೀವು ಎಲ್ಲಿ ನಿಮಗೆ ಟ್ಯಾನ್ ಆಗಿರುತ್ತೆ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಫೇಸ್ ಆಗಿರ್ಬೋದು, ಹಾಗೆ ದಿನ ಬಿಟ್ಟು ದಿನ ಅಥವಾ ಡೈಲಿ ಏನಾದ್ರು ನೀವು ಯೂಸ್ ಮಾಡ್ಬೋದು. ತುಂಬಾ ನನಗೆ ಇದರಿಂದ ಯೂಸ್ ಅನ್ನಿಸ್ತಾ ಇದೆ. ನನಗಂತೂ ಅಲ್ಲಿ ಡೈರೆಕ್ಟಾಗಿ ನನಗೆ ಅದ್ರದ್ದು ಹೆಂಗೆ ಚೇಂಜಸ್ ಆಗಿದೆ ಅಂತ ಗೊತ್ತಾಗ್ತಾ ಇತ್ತು. ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆ ಹೆಂಗೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇದಂತೂ ಮ್ಯಾಜಿಕಲ್ ಕ್ರೀಮ್ ಅಂತಲೇ ಹೇಳ್ಬೋದು. ಅತಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೇಲೇ ಬೆಸ್ಟು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.